ನಮಸ್ಕಾರ, ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ವ್ಲಾಗರ್ ರಕ್ಷಿತಾ ಶೆಟ್ಟಿಯ ಬದುಕು ಬಿಗ್ ಬಾಸ್ ಮನೆಗೆ ಹೋಗಿ ಬಂದ್ಮೇಲೆ ಬಂಗಾರ ಆಗಿದೆ ಅಂತಂದ್ರೆ ತಪ್ಪಿಲ್ಲ. ತೆಗಳ್ತಾ ಇದ್ದವರು ಹೊಗಳ್ತಾ ಇದ್ದಾರೆ. ರಕ್ಷಿತಾ ಶೆಟ್ಟಿಯ ವಿಡಿಯೋ ಬಂದ್ಬಿಟ್ರೆ ಸ್ಕ್ರಾಲ್ ಮಾಡ್ತಾ ಇದ್ದವರು ಈಗ ಆಕೆಯ ರೀಲ್ಸ್ ಇಂಟರ್ವ್ಯೂಗಳನ್ನ ಕುತ್ಕೊಂಡು ನೋಡ್ತಿದ್ದಾರೆ. ಅದರಲ್ಲೂ ಇತ್ತೀಚೆಗೆ ರಾಘು ಜೊತೆ ಮಾಡಿದಂತ ರೀಲ್ಸ್ ಅಂತೂ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಈ ರೀಲ್ ನೋಡಿದವರು ರಕ್ಷಿತಾಳ ಆಕ್ಟಿಂಗ್ ನ ಇಷ್ಟಪಡ್ತಾ ಇದ್ದಾರೆ ಮತ್ತು ರಕ್ಷಿತಾ ನೋಡಲು ನಟಿ ಸರಿತಾ ಕಂಡಂತೆ ಕಾಣ್ತಿದ್ದಾರೆ ಅಂತಿದ್ದಾರೆ. 100 ಸಿನಿಮಾ ಮಾಡಿ ನನ್ನಂಗೆ ಗೆದ್ದು ತೋರಿಸು ಎಂದು ರಕ್ಷಿತಾಗೆ ಚಾಲೆಂಜ್ ಹಾಕಿದ ಅಶ್ವಿನಿ ಗೌಡ ಈಗ ಅವರಿಗೆ ಅರ್ಥ ಆದಂಗೆ ಕಾಣಿಸ್ತಾ ಇದೆ. ಮಾಡಿದ್ದು ಒಂದೇ ರೀಲ್ 22 ಮಿಲಿಯನ್ ವೀಕ್ಷಣೆಯನ್ನ ಪಡೆದಿದೆ. ಜನ ರಕ್ಷಿತಾಳನ್ನ ಬಿಗ್ ಸ್ಕ್ರೀನ್ ನಲ್ಲಿ ನೋಡಬೇಕು ಅಂತ ವೇಟ್ ಮಾಡ್ತಿದ್ದಾರೆ. ಇದಲ್ಲವೇ ರಕ್ಷಿತಾಳ ಗೆಲುವು. ಬನ್ನಿ ಬಿಗ್ ಬಾಸ್ ಮನೆಗೆ ಹೋಗಿ ಬಂದ್ಮೇಲೆ ರಕ್ಷಿತಾಳ ಬದುಕು ಬಂಗಾರ ಆಗಿದ್ದು ಹೇಗೆ, ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ವಿಡಿಯೋನ ಅಂತಿದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜನವರಿಯಲ್ಲಿ ಕೊನೆಗೊಂಡಂತಹ ಬಿಗ್ ಬಾಸ್ ಸೀಸನ್ 12ರ ಕುರಿತಾಗಿ ಇನ್ನೂ ಕೂಡ ಚರ್ಚೆ ನಡೀತಾನೆ ಇರುತ್ತೆ. ಸೀಸನ್ ಮುಗಿಬಾರ್ದಾಗಿತ್ತು, ಇನ್ನೂ ನಡಿಬೇಕಾಗಿತ್ತು. ತುಂಬಾ ಚೆನ್ನಾಗಿತ್ತು ಈ ಬಾರಿಯ ಸೀಸನ್. ಅದರಲ್ಲೂ ರಕ್ಷಿತಾ ಶೆಟ್ಟಿ ಮತ್ತು ಗಿಲ್ಲಿಯ ಆ ಒಂದು ಆಟ, ಮತ್ತೆ ಅವರ ಮಾತು, ಮತ್ತೆ ಅವರು ಆಡುವಂತ ಆಟಗಳು, ಮತ್ತೆ ಅವರು ಮಾಡ್ತಾ ಇದ್ದಂತ ಆ ತಮಾಷೆ ತರ್ಲೆ, ಇದೆಲ್ಲವನ್ನು ಕೂಡ ಜನ ತುಂಬಾನೇ ಮಿಸ್ ಮಾಡ್ಕೊಳ್ತಿದ್ದಾರೆ. ಅದರಲ್ಲೂ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ಜೀವಿಸಿದ ದಿನಗಳನ್ನ ಇನ್ನೂ ಕೂಡ ಜನಗಳಿಗೆ ಮರೆಯಕ್ಕಾಗ್ತಾನೆ ಇಲ್ಲ. ಇನ್ನು ಬಿಗ್ ಬಾಸ್ ಇರಬೇಕಾಗಿತ್ತು. ರಕ್ಷಿತಾ ಶೆಟ್ಟಿಯ ಆ ಆಟ ಮತ್ತು ಮಾತು, ಮತ್ತೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತಹ ರೀತಿ, ಅದೆಲ್ಲವನ್ನು ಕೂಡ ಮಿಸ್ ಮಾಡ್ಕೊಳ್ತಿದ್ದಾರೆ. ಇನ್ನು ನೋಡ್ಬೇಕಾಗಿತ್ತು ನಾವು ಅನ್ನೋ ರೀತಿಯಾಗಿ ಜನಗಳ ಮನಸ್ಥಿತಿ ಇದೆ. ಸೊ ಅದರಲ್ಲೂ ನೀವು ಗಮನಿಸಿರ್ಬೋದು, ಇತ್ತೀಚೆಗೆ ರಕ್ಷಿತಾ ಶೆಟ್ಟಿ ಏನೇ ಒಂದು ಪೋಸ್ಟ್ ಹಾಕಿರ್ಲಿ, ಅಥವಾ ಒಂದು ಇಂಟರ್ವ್ಯೂ ಅಲ್ಲಿ ಕುತ್ಕೊಂಡು ಮಾತಾಡಿರ್ಲಿ, ಅಥವಾ ಒಂದು ರೀಲ್ಸೇ ಮಾಡಿರ್ಲಿ, ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ, ಅತಿ ಹೆಚ್ಚಿನ ವೀಕ್ಷಣೆಯನ್ನ ಪಡೆಯುತ್ತೆ. ನೋಡಿ, ಇಲ್ಲಿವರೆಗೂ ಯಾರೆಲ್ಲ ಬಿಗ್ ಬಾಸ್ ಮನೆಯಲ್ಲಿ ಇದ್ರಲ್ಲ ಕಂಟೆಸ್ಟೆಂಟ್ಗಳು, ವಿನ್ನರೇ ಆಗಿರ್ಲಿ, ರನ್ನರ್ ಅಪ್ ಗಳೇ ಆಗಿರ್ಲಿ, ಯಾರೇ ಇರ್ಲಿ, ಸೊ ಅವರೆಲ್ಲರಿಗಿಂತ ಅತಿ ಹೆಚ್ಚಿನ ವೀಕ್ಷಣೆಗಳನ್ನ ರಕ್ಷಿತಾ ಶೆಟ್ಟಿಯ ಇಂಟರ್ವ್ಯೂಗಳು ಮತ್ತು ರೀಲ್ಸ್ಗಳು ಪಡಿತಾ ಇವೆ ಅಂತಂದ್ರೆ ತಪ್ಪಿಲ್ಲ. ಒಂದೇನಂತಂದ್ರೆ ರಕ್ಷಿತಾ ಶೆಟ್ಟಿ ನೋಡಿ, ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಅವರ ಮಾತು, ಮತ್ತೆ ಅವರು ಯೋಚನೆ ಮಾಡುವಂತಹ ರೀತಿ, ಮತ್ತೆ ಅವರು ಅನಲೈಸ್ ಮಾಡುವಂತಹ ರೀತಿ, ಅದೆಲ್ಲದರ ಕುರಿತಾಗಿ ಜನಗಳಿಗೆ ತುಂಬಾ ಇಷ್ಟ ಆಗೋಗ್ಬಿಟ್ಟಿದ್ರು. ಹಾಗಾಗಿ ಜನಗಳ ಅಟೆನ್ಷನ್ ಸಿಗ್ತಾ ಇತ್ತು ರಕ್ಷಿತಾ ಶೆಟ್ಟಿಗೆ ತಮ್ಮ ಮಾತಿನ ಮೂಲಕವೇ. ಇಲ್ಲಿ ರಕ್ಷಿತಾ ಶೆಟ್ಟಿಗೆ ಒಂದ್ ರೀತಿ ಮಾತೆ ಬಂಡವಾಳ ಅಂತಂದ್ರೆ ತಪ್ಪಿಲ್ಲ. ಬಿಕಾಸ್ ಏನಂತಂದ್ರೆ ಅವ್ರಿಗೆ ಕನ್ನಡ ಮಾತನಾಡಲಿಕ್ಕೆ ತುಂಬ ಇಷ್ಟ, ಮತ್ತು ಕನ್ನಡದ ಭಾಷಾ ಅಭಿಮಾನವೂ ಕೂಡ ತುಂಬ ಚೆನ್ನಾಗಿದೆ. ಅವ್ರಿಗೆ ಕನ್ನಡ ಕಲಿಬೇಕು ಅನ್ನೋವಂಥದ್ದು. ಸೊ ಅವರ ಆ ಪ್ರಯತ್ನದ ದಾರಿ ಏನಿತ್ತಲ್ಲ, ಸೊ ಹಾಗಾಗಿ ಕನ್ನಡಿಗರು ಅವರನ್ನ ತುಂಬ ಮೆಚ್ಕೊಂಡಿದ್ರು. ಸೊ ಹಾಗಾಗಿಯೇ ರಕ್ಷಿತಾ ಶೆಟ್ಟಿಗೆ ಅಪಾರ ಪ್ರಮಾಣದ ಒಂದು ಸಪೋರ್ಟ್ ಕೂಡ ಇದ್ದಿದ್ದನ್ನ ನೀವು ನೋಡಿದ್ರೆ. ಸೊ ಅದೇ ಏನಾಯ್ತು ಅಂತಂದ್ರೆ, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ನಂತರ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಾದ್ಮೇಲೆ ಟಿವಿ ಚಾನೆಲ್ನವರು ಇಂಟರ್ವ್ಯೂಗಳನ್ನ ತಗೊಳ್ಳೋದು ಸರ್ವೇ ಸಾಮಾನ್ಯ. ಆದ್ರೆ ರಕ್ಷಿತಾ ಶೆಟ್ಟಿಗೆ ಅದು ಕೂಡ ಪ್ಲಸ್ ಆಗಿ ಹೋಗ್ಬಿಡ್ತು. ನೋಡಿ, ಹೊರಗಡೆ ಇದ್ದಂತಹ ಜನರು ಯಾವ ರೀತಿ ರಕ್ಷಿತಾ ಶೆಟ್ಟಿನ ಇಷ್ಟಪಡ್ತಿದ್ರು, ಮತ್ತೆ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಹೇಗಿತ್ತು, ಅಲ್ಲದೆ ರಕ್ಷಿತಾ ಶೆಟ್ಟಿಗೆ ರ್ಯಾಪಿಡ್ ಫೈರ್ ಅಂತ ಹೇಳಿ ಏನ್ ಪ್ರಶ್ನೆಗಳನ್ನ ಕೇಳಿದ್ದು, ಎಲ್ಲದರ ಬಗ್ಗೆಯೂ ಕೂಡ ರಕ್ಷಿತಾ ಶೆಟ್ಟಿ ಸಕ್ಕದಾಗೆ ಟ್ರೋಲ್ ಆದ್ರು. ಅವ್ರಿಗೆ ಕನ್ನಡದ ಸಮಸ್ಯೆ ಇರೋ ಕಾರಣಕ್ಕಾಗಿ, ಮತ್ತೆ ಕನ್ನಡವನ್ನು ಪ್ರಯತ್ನ ಮಾಡ್ತಿದ್ದಾರೆ ಕಲೀಲಿಕ್ಕೆ. ಸೊ ಹೀಗಿರುವಾಗ ಅವ್ರಿಗೆ ಯಾವುದೋ ಒಂದು ದೊಡ್ಡ ಪ್ರಶ್ನೆ ಕೇಳಿಬಿಟ್ಟಾಗ ಅದನ್ನ ನೆನಪಿಟ್ಕೊಳ್ಳೋಕ್ಕಾಗಿರೋದಿಲ್ಲ. ಒಂದು ಇನ್ನೊಂದು, ಅವ್ರೇನ್ ಪ್ರಶ್ನೆ ಕೇಳಿರ್ತಾರಲ್ಲ ಅದಕ್ಕೆ ಇವರು ಉತ್ತರ ಕೊಡೋದ್ರಲ್ಲಿ ಹರಸಾಹಸ ಆಗೋಗ್ಬಿಟ್ಟಿರುತ್ತೆ. ಸೊ ಇದೆಲ್ಲವನ್ನು ಕೂಡ ಕನ್ನಡಿಗರು ಎಂಜಾಯ್ ಮಾಡಿದ್ದಾರೆ. ಅಂದ್ರೆ ಒಟ್ಟಿನಲ್ಲಿ ಎರಡು ಹಂತದಲ್ಲೂ ರಕ್ಷಿತಾ ಶೆಟ್ಟಿ ಪಾಸ್ ಆದ್ರು, ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗಲೂ ಮತ್ತೆ ಹೊರಗಡೆ ಬಂದಾದ ಮೇಲೂ ಸಹಿತ. ಇನ್ನೊಂದು ನೀವು ಗಮನಿಸಿ, ಇಲ್ಲಿವರೆಗೂ ಕಂಟೆಸ್ಟೆಂಟ್ಗಳು ಬಿಹೇವ್ ಹೆಂಗ್ ಮಾಡ್ತಾರೆ ಅಂತಂದ್ರೆ, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ನಂತರ ಅವ್ರಿಗೊಂದು ನೇಮು ಫೇಮು ಸಿಕ್ಕಾದ ಮೇಲೆ ಯಾರಿಗೂ ಕೈಗೆ ಸಿಕ್ತಿರೋದಿಲ್ಲ, ಮಾತನಾಡೋದಿಲ್ಲ. ಒಂದು ರೀತಿ ಹೆಂಗಂತಂದ್ರೆ ಸೆಲೆಬ್ರಿಟಿಗಳ ತರ ಆಗೋಗ್ಬಿಡ್ತಾರೆ, ಸಿಗೋದೇ ಇಲ್ಲ. ಅದೇ ರಕ್ಷಿತಾ ಶೆಟ್ಟಿ ವಿಚಾರಕ್ಕೆ ಅಂತ ಬಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಎಷ್ಟು ಅವರು ಹಂಬಲ್ ಆಗಿದ್ರಲ್ಲ, ಅದೇ ರೀತಿಯಾಗಿ ಹೊರಗಡೆ ಬಂದಾದ ನಂತರವೂ ಸಹಿತ ಅದೇ ಒಂದು ಆ ಹಂಬಲ್ನೆಸ್ನ ಅವರು ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ತಪ್ಪಿಲ್ಲ. ಇನ್ನು ಇತ್ತೀಚೆಗೆ ಭಾರಿ ವೈರಲ್ ಆಗ್ತಾ ಇರುವಂತಹ ಮತ್ತೆ ಅತಿ ಹೆಚ್ಚಿನ ವೀಕ್ಷಣೆಯನ್ನ ಪಡೆದಿರುವಂತಹ ರೀಲ್ಸ್ ಅಂತಂದ್ರೆ ರಕ್ಷಿತಾ ಶೆಟ್ಟಿ ಮತ್ತೆ ರಾಘವೇಂದ್ರ ಅವರು ಮಾಡಿರುವಂತಹ ರೀಲ್ಸ್. ರಾಘು ಅವರ ಆಕ್ಟಿಂಗ್ ಬಗ್ಗೆ ಹೇಳೋದೇ ಬೇಡ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಒಂದು ಹುಡುಗಿ ಪಾತ್ರನೇ ಆಗಿರ್ಲಿ, ಅಥವಾ ಒಂದು ಮುದುಕಿ ಪಾತ್ರನೇ ಆಗಿರ್ಲಿ, ಅಥವಾ ಪುರುಷನ ಪಾತ್ರನೇ ಆಗಿರ್ಲಿ,
ಆಗಿರಲಿ ಅಥವಾ ಏನಂತಂದರೆ ತುಂಬ ವಯಸ್ಸಾದವರ ಪಾತ್ರನೇ ಆಗಿರಲಿ, ಏನೇ ಪಾತ್ರ ಆಗಿರಲಿ ಎಲ್ಲವನ್ನು ಕೂಡ ಚಿಂದಿ ಚಿತ್ರಾನ್ನ ಮಾಡುವಂತಹ ಕಲೆಗಾರ ರಾಘವೇಂದ್ರ. ಅವ್ರ ಜೊತೆಗೆ ರಕ್ಷಿತಾ ಶೆಟ್ಟಿ ಅವರು ಆ್ಯಕ್ಟ್ ಮಾಡಿರೋದು ಇದೆಯಲ್ಲ, ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅದೊಂದು ಸ್ಕ್ರೀನಲ್ಲಿ, ಆ ಪುಟ್ಟ ಸ್ಕ್ರೀನಲ್ಲಿ ಅವರಿಬ್ಬರ ಆ್ಯಕ್ಟಿಂಗ್ನ ನೋಡಲಿಕ್ಕೆ ಎಲ್ಲರಿಗೂ ಕೂಡ ತುಂಬ ಖುಷಿ ಆಗ್ತಾ ಇದೆ. ಅದರ ಜೊತೆಗೆ ರಾಘು ಅವರ ಜೊತೆಗೆ ರಕ್ಷಿತಾ ಶೆಟ್ಟಿ ಅವರು ಅದು ಕೋಂಬೋ ಆಗಿ ಕಾಣಿಸ್ಕೊಂಡಿದ್ದು ಏನಿದೆಯಲ್ಲ, ತುಂಬ ಜನ ಇಷ್ಟಪಟ್ಟಿದ್ದಾರೆ ಈ ಪೇರ್ನ. ಅದರ ಜೊತೆಗೆ ರಕ್ಷಿತಾ ಶೆಟ್ಟಿ ಆ್ಯಕ್ಟಿಂಗ್ ಮಾಡೋದನ್ನು ನೋಡ್ತಾ ಇದ್ರೆ ಕೆಲವರಂತೂ ರಕ್ಷಿತಾ ಶೆಟ್ಟಿನ ಸರಿತಾ ಇದ್ದಂಗೆ ಇದ್ದಾರೆ ಇವರು, ಅಂದರೆ ಹಿರಿಯ ನಟಿ ಸರಿತಾ ಅವರು ಕಂಡಂತೆ ಕಾಣಿಸ್ತಾರೆ ಇವರು, ಮುಂದೆ ಇವ್ರಿಗೆ ಒಳ್ಳೆ ಭವಿಷ್ಯ ಇದೆ, ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ. ಸೊ ಇದೆಲ್ಲವನ್ನು ನೋಡಿದಾಗ ರಕ್ಷಿತಾ ಶೆಟ್ಟಿನ ಯಾರು ಕೂಡ ಇನ್ನೂ ಮರೀತಾ ಇಲ್ಲ. ಅಂತಂದರೆ ಬಿಗ್ ಬಾಸ್ ಕಾರ್ಯಕ್ರಮ ಮುಗಿದ ನಂತರ ಆ ಒಂದು ಕ್ರೇಜ್ ಅದೊಂದು ಏನಿರುತ್ತಲ್ಲ, ಫ್ಯಾನ್ ವಾರು ಏನೇನೋ ಅದೆಲ್ಲವೂ ಕೂಡ ಒಂದು 2 ತಿಂಗಳು 3 ತಿಂಗಳು ಅಷ್ಟೇ, ಅಬಬಾ ಅಂದರೆ ಒಂದು 6 ತಿಂಗಳು ಹೋಗುತ್ತೆ ಅಂತ ಅಂದ್ಕೊಳ್ಳಿ. ಬಟ್ ರಕ್ಷಿತಾ ಶೆಟ್ಟಿಗೆ ನೋಡಿ, ಇವಾಗ ಬಿಗ್ ಬಾಸ್ ಮುಗಿದು ಹತ್ತತ್ರ 1.5-2 ತಿಂಗಳಾಗ್ಲಿಕ್ಕೆ ಬಂತು. ಈಗಲೂ ಸಹಿತ ರಕ್ಷಿತಾ ಶೆಟ್ಟಿನ ಅಷ್ಟೇ ಜನ ಪ್ರೀತಿಸ್ತಾ ಇದ್ದಾರೆ. ಇನ್ನು ಮುಂದೆನೂ ನಾವು ಇನ್ನೂ ಹೆಚ್ಚಿನದಾಗಿ ಪ್ರೀತಿಸ್ತೀವಿ ಅನ್ನೋ ರೀತಿಯಾಗಿ ಜನಗಳ ಆ ಒಂದು ಪ್ರೀತಿ ಇರೋದನ್ನು ನೋಡ್ತಾ ಇದ್ರೆ ರಕ್ಷಿತಾ ಶೆಟ್ಟಿಗೆ ಇದೊಂದು ರೀತಿ ವರದಾನ ಅಂತಂದರೆ ತಪ್ಪಿಲ್ಲ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ನಂತರ. ಸೊ ಇದಷ್ಟೇ ಅಲ್ಲ, ಇನ್ನೊಂದು ನೀವು ಗಮನಿಸಿರ್ಬೋದು, ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಅಶ್ವಿನಿ ಗೌಡ ಅವರು ರಕ್ಷಿತಾ ಶೆಟ್ಟಿಗೆ ಒಂದು ಚಾಲೆಂಜ್ ಮಾಡಿರ್ತಾರೆ. ಏನಂತ, ನೋಡು ನನ್ನಂಗೆ ನನಗೆ 100 ಸಿನಿಮಾ ಮಾಡೋಕ್ಕಾಗತ್ತಾ, ನೀನೊಬ್ಳು ಯೂಟ್ಯೂಬರ್ ಕಣೆ, ಕಂಟೆಂಟ್ ಕ್ರಿಯೇಟರ್ ಕಣೆ ಅಂತ ಹೇಳಿ ತುಂಬ ಹೀನವಾಗಿ ಮಾತನಾಡಿದ್ರು. ಆಗ ಅಂತೂ ತುಂಬ ಅಂದರೆ ತುಂಬ ರಕ್ಷಿತಾ ಶೆಟ್ಟಿಯ ಪರವಾಗಿ ತುಂಬ ಜನ ನಿಂತ್ಕೊಂಡ್ರು. ಅಶ್ವಿನಿ ಗೌಡ ಅವರ ವಿರುದ್ಧವಾಗಿ ತುಂಬ ಜನ ಮಾತನಾಡಿದ್ರು. ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರವಾಗಿಯೇ ಸಾಕಷ್ಟು ಚರ್ಚೆ ಆಗಿತ್ತು. ಸೊ ಇವಾಗ ಆ ಬೆಳವಣಿಗೆ ಬಗ್ಗೆ ನಾವು ಮಾತನಾಡೋದಾದ್ರೆ ನೋಡಿ, ರಕ್ಷಿತಾ ಶೆಟ್ಟಿ ಬರೀ ಒಂದೇ ಒಂದು ರೀಲ್ನ ಪೋಸ್ಟ್ ಮಾಡಿದ್ದು ರಾಘು ಜೊತೆಗೆ ಆ್ಯಕ್ಟ್ ಮಾಡಿ. ಸೊ ಅವಳ ಆ ಮುದ್ದಾದ ಆ್ಯಕ್ಟಿಂಗ್ನ ನೋಡಿ ತುಂಬ ಜನ ಆ ಒಂದು ಆ್ಯಕ್ಟಿಂಗ್ಗೆ ಮನಸ್ಸೋತಿದ್ದಾರೆ. ಇನ್ನು ಮುಂದೆ ಇನ್ನೂ ಹೀಗೆ ಮಾಡಿ ನೀವು ಅಂತ ಹೇಳಿ ಎನ್ಕರೇಜ್ ಮಾಡ್ತಾ ಇರೋದು. ಮತ್ತು ಅವಳ ಆ್ಯಕ್ಟಿಂಗಿಗೆ ಜನ ತುಂಬ ಎಂಟರ್ಟೈನ್ಮೆಂಟನ್ನು ಪಡೀತಿದ್ದಾರೆ. ಅಷ್ಟೇ ಅಲ್ಲದೆ ಸರಿತಾ ಅವರು ಆ್ಯಕ್ಟಿಂಗ್ ಮಾಡ್ದಂಗೆ ಮಾಡ್ತಾ ಇದ್ದಾರೆ, ಇವರು ಅಷ್ಟು ಚೆನ್ನಾಗಿ ಮಾಡ್ತಾರೆ ಅನ್ನೋ ಒಂದು ಇದನ್ನು ಕೊಡ್ತಾ ಇದ್ದಾರಲ್ಲ, ಅಂದರೆ ರಕ್ಷಿತಾ ಶೆಟ್ಟಿಯ ಹೆಸರನ್ನು ಸರಿತಾ ಅವರ ಜೊತೆಗೆ ಜೋಡಿಸ್ತಾ ಇರೋದು ಏನಿದೆಯಲ್ಲ, ಸೊ ಇದಕ್ಕಿಂತ ಗೆಲುವು ಬೇಕಾ ಅನ್ನೋದು ಈಗ ಕಾಡ್ತಾ ಇರುವಂಥ ಪ್ರಶ್ನೆ. ಈಗ ಅಶ್ವಿನಿ ಗೌಡ ಅವರಿಗೆ ಅರ್ಥ ಆಗಿರುತ್ತೆ ಅಂತ ಅನ್ಸುತ್ತೆ. ಅಂದ್ರೆ ರಕ್ಷಿತಾ ಶೆಟ್ಟಿ ಸಾಮಾನ್ಯ ಹುಡುಗಿ ಅಲ್ಲ, ನೋಡೋಕೆ ಸಿಂಪಲ್ ಆಗಿ ಕಂಡ್ರೆ ಬಟ್ ಅವರ ಟ್ಯಾಲೆಂಟು ಮತ್ತೆ ಅವರ ಮಾತಿನ ವೈಖರಿ ಅದೆಲ್ಲದಕ್ಕೂ ಕೂಡ ಜನ ಅಪಾರ ಪ್ರೀತಿನ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೆಲ್ಲವೂ ಸಾಕ್ಷಿ ಅಂತ ಅನಿಸುತ್ತೆ. ಸೊ ರಕ್ಷಿತಾ ಶೆಟ್ಟಿಯ ಆ ರೀಲ್ನ ನೀವು ನೋಡಿರ್ತೀರಾ, ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.